ಮುಖದಲ್ಲಿ ಕಪ್ಪು ಕಲೆ, ಬಂಗು ಮತ್ತು ಅನ್ವನ್ ಸ್ಕಿನ್ ಟೋನು, ಡಾರ್ಕ್ ಸರ್ಕಲ್ಲು ಏನಾಯಿತೋ ಅದನ್ನೆಲ್ಲ ಹೊಡೆದು ಹಾಕುವಂಥ ಒಂದು ಒಳ್ಳೆಯ ಸೋಪನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ ನಾನು. ಯಾರಿಗೆಲ್ಲ ಈ ಒಂದು ಸಮಸ್ಯೆಗಳದಾವು ಸೋಪನ್ನು ನೀವು ಮನೆಯಾಗ ಟ್ರೈ ಮಾಡ್ಬೋದು. ಇನ್ನೂ ಚೆನ್ನಾಗಿರುವಂಥ ನಮಗೆ ಸೋಪ್ ಬೇಕು ಅಂತ ಹೇಳಂದ್ರೆ ಬರೀ ಬಿಗ್ ಪಿಗ್ಮೆಂಟೇಷನ್ ಪೌಡ್ರನ್ನ ಹಾಕಿ ನಾನು ಸೋಪ್ ರೆಡಿ ಮಾಡಿರ್ತೀನಿ. ಅದನ್ನು ನೀವು ಆರ್ಡರ್ ಮಾಡ್ಕೋಬೋದು. ಇಲ್ಲಪ್ಪ ನಮ್ಮ ಕಡೆಯಿಂದ ತರಿಸ್ಕೊಳಕ್ಕೆ ಆಗಲ್ಲ ಅಂತ ಅನ್ನೋರು ಈ ಸೋಪನ್ನು ನೀವು ಮನೆಯಾಗ ಟ್ರೈ ಮಾಡ್ಬೋದು. ಬಹಳ ಚೆನ್ನಾಗಿರುವಂಥ ಒಂದು ನೋಡಿರಿ ಎಷ್ಟು ಚೆನ್ನಾಗಿದ್ದು ಸೋಪ್ ಹೊಳಿತಿತ್ತು ಅಷ್ಟೇ ಚೆನ್ನಾಗಿ ನಿಮ್ಮ ಸ್ಕಿನ್ ಹೊಳಿತೈತಿ. ಈ ಸೋಪನ್ನು ಯಾವ ರೀತಿ ಮಾಡೋದಂತೇಳಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಚಿಕ್ಕ ಪುಟ್ಟದಾಗಿರುವಂಥ ಸೋಪನ್ನು ಮನೆಯಲ್ಲಿ ಮಾಡ್ಕೊಳೋದನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಈ ಒಂದು ಸೋಪಿಂದ ನಿಮ್ಮ ಸ್ಕಿನ್ ಇರುವಂಥ ಕಪ್ಪು ಕಲೆ, ಬಂಗು ಮತ್ತು ಅನ್ವನ್ ಸ್ಕಿನ್ ಟೋನ್ ಏನೈತಿ, ಡಾರ್ಕ್ ಸರ್ಕಲ್ ಏನೈತಿ ಎಲ್ಲನೂ ಹೋಗುತ್ತೆ. ಪ್ರತಿದಿನ ಈ ಒಂದು ಸೋಪನ್ನು ನೀವು ಟ್ರೈ ಮಾಡ್ಕೊತ ಬಂದ್ರೆ ಆ ಸೋಪನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ರೆಡಿಯಾಗಿದ್ದಾವು. ಇದನ್ನ ಮೋಲ್ಡಿಂದ ನಾನು ತೆಗೆದು ತೋರಿಸೋದು ಅಷ್ಟೇ ಇರೋದು. ಬಹಳ ಚೆನ್ನಾಗಿರುವಂಥ ಒಂದು ಸೋಪ್ ಇದಾಗಿರ್ತೈತಿ. ಮನೆಯಲ್ಲಿ ಬಹಳ ಈಸಿಯಾಗಿ ನೀವು ಈ ಸೋಪನ್ನು ಮಾಡ್ಕೋಬೋದು. ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇಲ್ಲೊಂದು ಕಮೆಂಟ್ ಹಾಕ್ತೀನಿ ನಾನು. ಒಬ್ಬೊಬ್ಬರು ನೀವು ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಾರೆ. ಯಾಕಂತ ಅಂದ್ರೆ ಕೈಲಿ ಆಗದವರು ಮೈ ಪರ್ಚ್ಕೊಂಡ್ರು ಅಂತ ಹೇಳಂದನ್ನು ಹಂಗೆ ತಾವು ಕರೆಕ್ಟಾಗಿ ಈ ಒಂದು ರೆಮಿಡಿಗಳನ್ನ ಟ್ರೈ ಮಾಡ್ದಂಗೆ, ಆಮೇಲೆ ನಾನು ಹೇಳಿರೋ ರೀತಿ ಟ್ರೈ ಮಾಡ್ಲಿದ್ದಂಗೆ, ಆಮೇಲೆ ಮತ್ತೆ ಹೇಳ್ತೀನಿ ನಾನು, ಬರೀ ನಾವು ಮೇಲೆ ಪ್ಯಾಕ್ ಹಾಕೊಂಡ್ರೆ ಉಪಯೋಗ ಹೊಂದಂಗಿಲ್ಲ. ನಾವು ಕರೆಕ್ಟಾಗಿ ನೀರು ಕುಡಿಬೇಕು. ಅದ್ರ ತಕ್ಕನಾಗಂಥ ತರಕಾರಿ, ಜ್ಯೂಸು, ಆಮೇಲೆ ಮೊಳಕೆ ಕಟ್ಟಿದ ಕಾಳುಗಳನ್ನ ಎಲ್ಲ ತಿಂದಾಗ ನಮ್ಗೆ ಒಳಗಿಂದನೂ ನಮ್ಮ ಸ್ಕಿನ್ ರಿಪೇರ್ ಆಗ್ತಾ ಬರ್ತೈತಿ. ಬರೀ ಮೇಲೆ ಹಚ್ಚೋದ್ರಿಂದ ನಾವು ಯಾವುದೇ ರೀತಿ ಒಂದು ಹೊರದ ಗೋಡೆಗೆ ತೇಪೆ ಹಚ್ದಂಗೆ ಮತ್ತು ಒಳಗದು ಗುದ್ದು ಕುತ್ಕೊಂಡಾಗ ಕುಂತ್ಕೊಂಡಿರ್ತೈತೆ. ಅದಕ್ಕೋಸ್ಕರ ಒಳಗದನ್ನು ನಾವು ಏನು ಮಾಡಿದ್ರು ಅದು ಸರಿ ಹೋಗಿರಂಗಿಲ್ಲ ಮತ್ತು ಮೇಲಷ್ಟೇ ಚೆನ್ನಾಗಿ ಕಾಣಿಸ್ತಿರ್ತೈತಿ. ಆ ರೀತಿ ನಮ್ಮ ಸ್ಕಿನ್ ಆಗುತ್ತೆ. ನಾವು ಒಳಗಿನಿಂದನೂ ನಾವು ಚೆನ್ನಾಗಿ ನಮ್ಮ ಆಹಾರ ಪದ್ಧತಿ ಆಗಲಿ, ನೀರು ಕುಡಿಯೋದಾಗಲಿ ಎಲ್ಲ ನಾವು ಚೆನ್ನಾಗಿ ಮಾಡ್ಕೊಂತ ಬಂದ್ರೆ 100% ಅಲ್ಲ 200% ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂತ ಅಂದ್ರೆ ನಾನು ಎಷ್ಟೋ ಸರ್ತಿ ಹೇಳ್ತೀನಿ, ನಾನು ಕಾನ್ಫಿಡೆಂಟಾಗಿ ನಾನು ಯಾಕೆ ಹೇಳ್ತೀನಿ ಅಂತ ಅಂದ್ರೆ ನಿಜವಾಗ್ಲೂ ನನ್ನ ಸ್ಕಿನ್ನನ್ನು ನಾನು ಇವತ್ತು ನಾನು ಫೋಟೋ ಹಾಕ್ತೀನಿ ನನ್ನ ಸ್ಕಿನ್ ಯಾವ ರೀತಿ ಇತ್ತು, ಆಮೇಲೆ ಅದಕ್ಕಿಂತನೂ ಹಾಳಾಗಿತ್ತು. ನಾನು ನಿಜವಾಗ್ಲೂ ಯೂಟ್ಯೂಬಿಗೆ ನಾನು ಈ ಸ್ಕಿನ್ ಕೇರ್ ಮಾಡ್ತೀನಿ ಅಂತ ಹೇಳಿ ಗೊತ್ತಿದ್ರೆ ಎಲ್ಲ ಫೋಟೋ ನಾನು ಕಲೆಕ್ಟ್ ಮಾಡಿ ಇಟ್ಕೊತಿದ್ದೆ. ನಾನು ಯೂಟ್ಯೂಬ್ ಮಾಡಿದ ಮೇಲೆ ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗ್ತಾ ಐತಿ ಅಂತ ಹೇಳಿ ಇದ್ದಿದ್ದೆಲ್ಲ ನಾನು ಫೋಟೋಗಳನ್ನ ಡಿಲೀಟ್ ಮಾಡ್ಕೊಂಬಂದೆ. ಒಂದು 4 ಫೋಟೋ ಇಟ್ಕೊಂಡಿದ್ದೀನಿ. ಇವನ್ನ ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಆಹಾರ ಪದ್ಧತಿನೂ ಚೆನ್ನಾಗಿರಬೇಕು ಮತ್ತು ನಾವು ಹಾಕುವಂಥ ಪ್ಯಾಕ್ಗಳನ್ನು ನಾವು ಕರೆಕ್ಟಾಗಿ ಹಾಕಬೇಕು. ಇಲ್ಲ ಅಂತ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ರಿಸಲ್ಟ್ ಕೊಡೋಕ್ಕೆ ಸಾಧ್ಯತೆಯೇ ಇಲ್ಲ. ಚೆನ್ನಾಗಿ ಇದು ಸುಳ್ಳು ಹೇಳ್ತೀರಿ ಅಂತ ಹೇಳೋರಿಗೆ ನಾನು ಇಲ್ಲಿ ಉತ್ತರ ಕೊಡೋಂಗಿಲ್ಲ. ಯಾಕಂತ ಅಂದರೆ ಇಲ್ಲಿ ಒಬ್ಬ ಸಿಸ್ಟರು ನನಗೆ ಕಮೆಂಟ್ ಹಾಕಿದ್ದಾರೆ. ಆ ಕಮೆಂಟನ್ನು ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತಾ. ಸರಿ ಸುಮಾರು ನೀವು ಹೇಳಿದ್ದು ನಿಜ. 5 ತಿಂಗಳ ದಿನ ನಾನು ಅದು ಕಮೆಂಟನ್ನು ನಾನಿಲ್ಲಿ ಓದ್ತೀನಿ. ಇಲ್ಲಿ 2 ಕಮೆಂಟನ್ನು ನಾನು ಹಾಕ್ತೀನಿ. ನಾನು ಪ್ರಾಡಕ್ಟ್ ಕಳಿಸಿರುವಂಥ ಕಮೆಂಟು ನಾನು ಇಲ್ಲಿ ಹಾಕ್ತೀನಿ. ಆಮೇಲೆ ನಾನು ಕೇಳಿಕೊಟ್ಟಂಥ ಯಾರಿಗೂ ಪ್ರಾಡಕ್ಟನ್ನು ತೊಗೊಳಕ್ಕೆ ಆಗಂಗಿಲ್ಲ. ಅವರು ಈ ಒಂದು ಇದು ಏನಂತ ನಾವು ಹೇಳೋಂಥ ಒಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿರಿ, ಅದರಿಂದ ನಿಮಗೆ ರಿಸಲ್ಟ್ ಸಿಗುತ್ತಾ ಅಂತ ಹೇಳಿದೆ. ಈಗ ನೋಡ್ರಿ, ನಾನು ಕಳಿಸಿರುವಂಥ ಪ್ರಾಡಕ್ಟಿನ ಒಂದು ಕಮೆಂಟನ್ನು ಇಲ್ಲಿ ಹಾಕ್ತೀನಿ. ನಾನು ಇಲ್ಲಿ ಅದನ್ನ ಓದಿನೂ ಹೇಳ್ತೀನಿ. ಪಿಗ್ಮೆಂಟೇಷನ್ ಪೌಡ್ರು, ಸೋಪು, ಕುಂಕುಮ, ದಿ ಆಯಿಲು, ಆಲ್ ಪ್ರಾಡಕ್ಟ್ ಆರ್ ವೆರಿ ಗುಡ್, ಅಮೇಝಿಂಗ್ ರಿಸಲ್ಟ್ ಫಾರ್ 15 days. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಹೇಳಂದು ಒಬ್ಬರು ಸಿಸ್ಟರು ನನಗೆ ಕಮೆಂಟ್ ಹಾಕಿದ್ದಾರೆ. ಇನ್ನೂ ಒಂದು ಇಲ್ಲಿ ನಾನು ಹೇಳಿರುವಂಥ ರೆಮಿಡಿನ ಟ್ರೈ ಮಾಡಿ ಒಬ್ಬ ಸಿಸ್ಟರ್ನಾಗ ಕಮೆಂಟ್ ಹಾಕಿದ್ದಾರೆ. ಆ ಕಮೆಂಟನ್ನು ನಾನು ಇಲ್ಲಿ ಸೈಡ್ಗೂ ಹಾಕ್ತೀನಿ, ಹಂಗೆ ಓದಿನೂ ಹೇಳ್ತೀನಿ. ನೀವು ಹೇಳೋದು 100% ಕರೆಕ್ಟ್ ಮೇಡಮ್. ನಾನು ಸ್ಟಾರ್ಟ್ ಮಾಡಿ 5 months ಆಯಿತು. ಪಿಗ್ಮೆಂಟೇಷನ್ ಈಗ ಲೈಟ್ ಆಗ್ತಾ ಬಂತು. ಟೈಮ್ ತೊಗೊಳುತ್ತೆ. ಥ್ಯಾಂಕ್ ಯು ಮೇಡಮ್, ಲವ್ ಯು, ಗಾಡ್ ಬ್ಲೆಸ್ ಯು ಅಂತ ಹೇಳಂದು ಕಮೆಂಟ್ ಹಾಕಿದ್ದಾರೆ. ಇದಕ್ಕಿಂತ ನಾನು ಸಾಕ್ಷಿ ಬೇರೆ ಕೊಡಬೇಕಾಗಿಲ್ಲ. ಯಾಕಂತ ಅಂದ್ರೆ ನಮ್ಮ ವಂಜಾಕ್ಷಿ ಮೇಡಮ್ ಅವರು ಇದರಿಂದ ರಿಸಲ್ಟ್ ತೊಗೊಂಡಿದ್ದಾರೆ, ಮತ್ತು ನಮ್ಮ ಮಂಜುಳಾ ಸಿಸ್ಟರ್ ಒಬ್ಬರು ಇದರಿಂದ ರಿಸಲ್ಟ್ ತೊಗೊಂಡಿದ್ದಾರೆ, ಮತ್ತು ಈಗ ಇಬ್ಬರು ನನಗೆ ರಿಸಲ್ಟ್ ಹಾಕಿದ್ದಾರೆ. ಆಮೇಲೆ ಇದೇ ರೀತಿ ನನಗೆ ಬಹಳಷ್ಟು ಕಮೆಂಟ್ಸ್ಗಳನ್ನ ನಾನು ಪೋಸ್ಟನ್ನು ಮಾಡಿದ್ದೀನಿ. ಹಂಗೆ ನಾನು ಹಿಂದ್ಗುಟ್ಟನೆ ನಾನು ಕಮೆಂಟ್ ಹಾಕಿದ ತಕ್ಷಣವೇ ಬಹಳಷ್ಟು ಜನ ಕಮೆಂಟ್ ಹಾಕಿರೋದನ್ನು ಒಳ್ಳೆ ರಿಸಲ್ಟ್ ಐತಿ, ಚೆನ್ನಾಗೈತಿ ಅಂತ ಹೇಳಿದ್ರು. ಸೋಪು ಮತ್ತು ಆಯಿಲು ಪೌಡ್ರು ಚೆನ್ನಾಗೈತಿ ಅಂತ ಹೇಳಿದ್ರು ಕಮೆಂಟ್ ಹಾಕಿದಿರೋದಾರ. ನಾನು ಹೇಳ್ಕೊಡುವಂಥ ರೆಮಿಡಿಗಳು ಅವನ್ನೂ ಸಹಿತ ನಾವು ಟ್ರೈ ಮಾಡ್ತಿದ್ದೀವಿ, ಅದು ಚೆನ್ನಾಗೈತಿ ಅಂತ ಹೇಳಿದ್ರೆ ಕಮೆಂಟ್ ಹಾಕ್ತಿರೋದಾರ. ಈಗ ಸುಳ್ಳು ಹೇಳ್ತೀರಿ ಅಂತ ಹೇಳೋರಿಗೆ ನಾನು ಇಲ್ಲಿ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂತ ಅಂದ್ರೆ ಇಲ್ಲಿ ಕಮೆಂಟು ನಿಮ್ಮ ಎದುರಿಗೇನೆ ಅದಾವು. ಇಲ್ಲಿ ನೋಡ್ರಿ, ಸೋಪ್ ಸಹಿತ ನಮಗಿಲ್ಲಿ ರೆಡಿ ಆಗಿದ್ದಾವೆ. ಈಗಾಗಲೇ ಭಾಳಷ್ಟು ನನಗೆ ಪ್ಯಾಕ್ ಮಾಡಿ ಕಳಿಸಾಗೈತಿ. ಒಂದಿಷ್ಟು ನನಗೆ ಸೋಪ್ ರೆಡಿ ಇದಾವೆ. ಇವಿಷ್ಟು ಕಳಿಸಿದ ಮೇಲೆ ಮತ್ತೆ ನಾನು ಸೋಪನ್ನು ರೆಡಿ ಮಾಡ್ಕೊತೀನಿ. ಯಾರಿಗೆಲ್ಲ ಸೋಪು ಮತ್ತು ಪಿಗ್ಮೆಂಟೇಷನ್ ಆಯಿಲ್ ಪೌಡ್ರ್ ಬೇಕು ಅವರು ನಮಗೆ ನಾನು ಕೊಟ್ಟಿರುವಂಥ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ಅಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಯಾರಿಗೆಲ್ಲ ಸೋಪು ಆಯಿಲು ಪೌಡ್ರ್ ಬೇಕು ದಯವಿಟ್ಟು ಆರ್ಡರ್ ಮಾಡ್ಕೊರಿ ಅಂತ ಹೇಳ್ತೀನಿ. ಈ ರಿಸಲ್ಟನ್ನು ನಿಮ್ಮ ಎದುರಿಗೇನೆ ನಾನು ನಿಮ್ಗೆ ಇಟ್ಟಿದ್ದೀನಿ. ಯಾವುದೇ ರೀತಿ ಭಯ ಇಲ್ಲದೇ ನಾನು ಹೇಳುವಂಥ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು. ನಾನು ಇವತ್ತು ಮಾಡಿ ತೋರಿಸುವಂಥ ಈ ಪುಟ್ಟದಾಗಿರುವಂಥ ಸೋಪ್ ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದೊಂದು ರೀತಿ ಫೇಶಿಯಲ್ ಬಾಂಬ್ ಅಂತ ಹೇಳೋದು ನೀವು ಹೇಳ್ಬೋದು. ಬರೀ ಇದನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೊಳೋದು ಅಂತ ಹೇಳ್ತೀನಿ. ಇಲ್ಲಿ ನೀವು ಸೋಪ್ ಬೇಸ್ ಇಲ್ಲ ಅಂತಂದರೆ ಏನು ಯೂಸ್ ಮಾಡ್ಬೋದು ಅಂತ ನನಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನಿಮಗೆಲ್ಲರಿಗೂ ಒಂದು ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗುತ್ತೈತೆ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರೆಕೋಬೇಡ್ರಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಅಂದ್ರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಆದಷ್ಟು ಬೇಗ ನಿಮ್ಗೆ ಬರ್ತಾವು. ನೀವು ಆವಾಗಲೇ ನಿಮ್ಮ ಸ್ಕಿನ್ ಕೇರನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತಾ
ಬರೀ ಸೋಪನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಂಡ್ಬರ್ತೀನಿ. ಇಲ್ಲಿ ನೋಡಿರಿ, ಈ ಒಂದು ಸೋಪನ್ನು ಮಾಡೋದಕ್ಕೋಸ್ಕರ ಇಲ್ಲಿ 100 ಗ್ರಾಮ್ ಪೌಡ್ರ್, 100 ಗ್ರಾಮು ಪೌಡರ್ ಅಲ್ಲ ಸಾರಿ, ಸೋಪ್ ಬೇಸನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸೋಪ್ ಬೇಸ್ ಇಲ್ಲ ಅಂತ ಅಂದರೆ ನೀವು ಇಲ್ಲಿ ಪಿಯರ್ ಸೋಪನ್ನು ನೀವು ಬಳಸ್ಕೋಬೋದು. ಬೇರೆ ಸೋಪು ನಾನು ಎಲ್ಲೂ ಯೂಸ್ ಮಾಡಿಲ್ಲ. ಫಸ್ಟಿಗೆ ನಾನು ಸೋಪನ್ನು ಟ್ರೈ ಮಾಡುವಾಗ ನಾನು ಪಿಯರ್ ಸೋಪನ್ನು ಹಾಕಿದ್ದೆ, ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಪಿಯರ್ ಸೋಪನ್ನೇ ತೊಗೋರಿ. ಇಲ್ಲ ಅಂತಂದ್ರೆ ಸೋಪ್ ಬೇಸ್ ತೊಗೋರಿ. ನಾನಿಲ್ಲಿ ಗೋಟ್ ಮಿಲ್ಕ್ ಸೋಪು ಅಥವಾ ಈ ಒಂದು ಏನದು ಗ್ಲಿಸರಿನ್ ಸೋಪ್ ಬೇಸನ್ನು ನಾನು ಬಳಸ್ಕೊತೀನಿ. ಇಲ್ಲಿ ಗ್ಲಿಸರಿನ್ ತೊಗೊಂಡಿದ್ದೇನೆ 100 ಗ್ರಾಮ್. ಅದನ್ನು ಹಾಕಿ ನಾನಿಲ್ಲಿ ಕರಗಿಸ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥದ್ದು ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಹೇಳ್ತಾ ನಿಮ್ಗೆ ಹಾಕ್ತಾ ಹೋಗ್ತೀನಿ. ನಾನಿಲ್ಲಿ ಪೂರ್ತಿಯಾಗಿ ಸೋಪ್ ಬೇಸ್ ಕರಿಗೆ ಆದಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಏನದು ಮಸೂರ್ ದಾಲ್ ಪೌಡ್ರ್ ತೊಗೊಂಡಿದ್ದೀನಿ. ಅಂದರೆ ಕೆಂಪು ಬೇಳೆ ಅಂತ ಅಂತಾರಲ್ಲ, ಮಸೂರ್ ದಾಲ್ ಪೌಡ್ರು. ಅದ್ರ ಜೊತೆಗೆ ಒಂದು ಸ್ವಲ್ಪ ಜೇನುತುಪ್ಪ, ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಚಿಟಿಕೆ ಅಷ್ಟೇ ನಾನು ಗಂಧ ಹಾಕ್ಕೊತೀನಿ. ಜೊತೆಗೆ ಸ್ವಲ್ಪ ರೋಸ್ ವಾಟ್ರು ನೋಡ್ರಿ, ಚಿಟಿಕೆ ಅಷ್ಟು ಗಂಧದ ಪೌಡ್ರು ಹಾಕೊಂಡು ಇದನ್ನ ಚೆನ್ನಾಗಿ ನಾವು ಗಂಟು ಇಲ್ಲದೆ ಇರೋ ರೀತಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ರಿ, ಈ ರೀತಿ ಚೆನ್ನಾಗಿ ನಾವು ಇದನ್ನ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇಂಡಕ್ಷನ್ನು ಒಲೆನೂ ನಾನು ತರಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕಂತ ಅಂದ್ರೆ ಈ ಸಿಲಿಂಡರ್ ಪ್ರಾಬ್ಲಮ್ ಐತಿ ಅಂತ ಅದಕ್ಕೋಸ್ಕರ. ಆಮೇಲೆ ನನಗೆ ಸೋಪ್ ಮಾಡೋದಕ್ಕೆ ಒಂದು ಸ್ವಲ್ಪ ಕೂತ್ಕೊಂಡು ಯೂಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತೇಳಿ ಒಂದು ಇಂಡಕ್ಷನ್ನು ನಾನು ತರಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ಇಂಡಕ್ಷನ್ ಒಲೆಯಲ್ಲೇ ನಾನು ಈ ಸೋಪನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ಕೊಂತೈತಿ ಸೋಪು. ಒಂದು ಗೋಲ್ಡನ್ ಕಲರ್ ಕಾಣಿಸ್ತೈತಿ. ಈ ಸೊಪ್ಪನ್ನು ನಾನು ಇಲ್ಲಿ ರೆಡಿ ಮಾಡಿ ಮೋಲ್ಡಿಗೆ ಹಾಕಿದ್ದೀನಿ. ಮೋಲ್ಡಿಗೆ ಹಾಕಿ ನೋಡ್ರಿ, ಇಲ್ಲಿ ಆಗಲೇ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ನಿಮಗಿದು ಆರಿಬಿಡ್ತೈತಿ. ಇಷ್ಟೊಳಗೆ ನಾನು ಇಷ್ಟು ತಗೊಂಡು ನಿಮಗೆ ತೋರ್ಸಾಕೊಂತೀನಿ. ಎಷ್ಟು ಚೆನ್ನಾಗಿರುವಂಥ ಕಲರು ಅಷ್ಟು ಚೆನ್ನಾಗಿ ಬಂದೈತಿ. ಇದು ಎಷ್ಟು ಚೆನ್ನಾಗಿ ಕಲರ್ ಐತೋ ಅಷ್ಟೇ ನಿಮ್ಮ ಸ್ಕಿನ್ನು ಕಲರ್ ಬರ್ತೈತಿ. ಅಷ್ಟೇ ಅಲ್ಲದೆ ಇದು ಯಾವ ರೀತಿ ಹೊಳ್ಯಾಕೊಂತೈತೋ ಅದೇ ರೀತಿ ನಿಮ್ಮ ಸ್ಕಿನ್ನು ಹೊಳಿತೈತಿ ಅಂತ ಹೇಳಿ ಒಂದು ಗ್ಯಾರಂಟಿ ಹೇಳ್ತೀನಿ ನಾನು. ಈ ಒಂದು ಸೋಪ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತಪ್ಪ ಅಂತಂದ್ರೆ ನಿಮ್ಮ ಸ್ಕಿನ್ ಇರುವಂಥ ಒಂದು ಕಪ್ಪು ಕಲೆ, ಏನೇ ಕಪ್ಪು ಕಲೆ ಇರಲಿ, ಬಂಗಿರಲಿ, ಆಮೇಲೆ ಒಂದು ಅನ್ವನ್ ಸ್ಕಿನ್ ಟೋನ್ ಐತಿ, ಅದರಿಂದ ನಿಯಮಿತವಾಗಿ ನೀವು ಬಳಸ್ಕೊಂತ ಬರೋದ್ರಿಂದ ಒಳ್ಳೆ ರಿಸಲ್ಟ್ ನಿಮಗೆ ಪಕ್ಕ ಸಿಗುತ್ತೆ. ಮನೆಯಾಗ ಇದನ್ನ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್. ನೋಡ್ಲಿ, ಪುಟ್ಟದಾಗಿರುವಂಥ ಸೋಪು ಎಷ್ಟು ಚೆನ್ನಾಗಿ ಕಾಣಿಸ್ಕೊಂತಾವಲ್ಲ. ಈ ಸೋಪನ್ನು ನೀವು ಮನೆಯಾಗ ಬೇಕಿದ್ರೆ ನೀವು ಟ್ರೈ ಮಾಡ್ಕೋಬೋದು. ನಾನು ಹೇಳ್ದಂಗೆ ನೀವು ಇಲ್ಲಿ ಸೋಪ್ ಪೇಸ್ ಇಲ್ಲ ಅಂತ ಅಂದ್ರೆ ಪಿಯರ್ ಸೋಪನ್ನು ನೀವು ಇಲ್ಲಿ ಬಳಸ್ಕೋಬೋದು. ನಾನು ಬೇರೆ ಯಾವುದು ಮತ್ತೆ ಯಾವ್ದು ಆ ಸೋಪ್ ಪೇಸ್ ಹಾಕ್ಬೋದಾ, ಇದು ಹಾಕ್ಬೋದಾ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬಿಟ್ರೆ, ನಾನು ಮಾಡಿದ್ರೆ ಗೋಟ್ ಮಿಲ್ಕ್ ಬೇಸಲ್ಲಿ ಮಾಡಿರ್ತೀನಿ, ಇಲ್ಲ ಗ್ಲಿಸರಿನಲ್ಲಿ ಮಾಡಿರ್ತೀನಿ. ಇದನ್ನು ಸಹಿತ ನಾನು ಇದರಲ್ಲಿ ಮಾಡಿದ್ದೀನಿ, ಗ್ಲಿಸರಿನಲ್ಲಿ ಮಾಡಿದ್ದೀನಿ. ನಿಮ್ಮ ಹತ್ರ ಸೋಪ್ ಬೇಸ್ ಇಲ್ಲ ಅಂತ ಅಂದನವರು ನೀವು ಈ ಪಿಯರ್ ಸೋಪನ್ನು ನೀವು ತೊಗೊಂಡು ಮಾಡ್ಬೋದು. ನೋಡ್ರಿ ಎಷ್ಟು ಚೆನ್ನಾಗಿತ್ತಲ್ಲ, ನೀವು ಮಾಡ್ಕೊಳ್ಳಿ. ಇದು ಎಷ್ಟು ಚೆನ್ನಾಗೈತಿ ಅಷ್ಟೇ ಚೆನ್ನಾಗಿ ನಿಮ್ಮ ಸ್ಕಿನ್ ಆಗುತ್ತೆ. ನಿಜವಾಗ್ಲೂ ಚೆನ್ನಾಗೈತಿ, ಅಷ್ಟೇ ಸಿಂಪಲ್ ರೆಸಿಪಿ ಆಗೈತಿ. ಇದನ್ನು ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬಂದಿತ್ತು ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಈ ರೀತಿಯಾಗಿ ಮೋಲ್ಡ್ ಇಲ್ಲಪ್ಪ ನಮ್ಮ ಹತ್ರ ನಾವೇನು ಮಾಡಬೇಕು ಅಂತ ಅಂದ್ರೆ, ನೀವು ಮಾಮೂಲಿ ನಿಮ್ಮ ಹತ್ರ ಬಟ್ಲ ಅವೆಲ್ಲ ಇರ್ತಾವಲ್ಲ, ಆ ರೀತಿ ಸಣ್ಣ ಸಣ್ಣ ಬಟ್ಟದಲ್ಲೂ ಹಾಕೋಬೋದು, ಇಲ್ಲ ಅಂತ ದೊಡ್ಡ ಬಟ್ಟಲಲ್ಲೂ ನೀವು ಹಾಕೋಬೋದು. ಒಂದು ರೀತಿಯಾಗಿ ಚೆನ್ನಾಗಿರುವಂಥ ಫೇಸ್ ಗ್ಲೋ ಮಾಡುವಂಥ ಕಪ್ಪು ಕಲೆಗಳನ್ನ ತೆಗೆಯುವಂಥ ಸೋಪು ಇದಾಗಿರ್ತೈತಿ. ದಯವಿಟ್ಟು ಈ ಒಂದು ಸೋಪನ್ನು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ದಯವಿಟ್ಟು ನನಗೆ ಹೆಂಗೆ ಬಂದಿತ್ತು ಅಂತ ಹೇಳೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಇವತ್ತು ಈ ಒಂದು ಸೋಪನ್ನು ನಾನು ಯಾಕೆ ತೋರಿಸ್ಕೊಟ್ಟಿದ್ದೀನಪ್ಪ ಅಂತಂದ್ರೆ, ಬಹಳಷ್ಟು ಜನ ನಮ್ಮ ಮನೆಯಲ್ಲೂ ನಾವು ಮಾಡ್ಕೊಳ್ತೀವಿ, ನಮಗೂ ಹೇಳ್ಕೊಡ್ರಿ ಅಂತ ಅನ್ನೋರಿಗೆ ಅನ್ನೋರಿಗೆ ನಾನು ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಈ ಪಿಗ್ಮೆಂಟೇಷನ್ ಸೋಪ್ ಬೇಕು ಅನ್ನೋರು, ಆಮೇಲೆ ಮಂಜಿಸ್ಟಾ ಸೋಪ್ ಬೇಕು, ಆಮೇಲೆ ಈ ಡಿ10 ಸೋಪ್ ಬೇಕು ಅನ್ನೋರು, ಆಮೇಲೆ ಈ ಬೇವಿನ ಸೋಪು ಆಲಿವೇರಾ ಹಾಕಿ ಸೋಪ್ ಮಾಡ್ತಿದ್ದೀನಿ ಅದು ಬೇಕು ಅನ್ನೋರು, ಯಾರಿಗೆಲ್ಲ ಬೇಕು ಅದನ್ನೆಲ್ಲ ನೀವು ಸೋಪನ್ನು ಆರ್ಡರ್ ಮಾಡ್ಕೋಬೋದು. ನೀವು ಹೇಗೆ ಆರ್ಡರ್ ಕೊಡ್ತೀರೋ ಆ ರೀತಿಯಾಗಿ ನಾನು ನಿಮ್ಗೆ ಆರ್ಡರ್ ತೊಗೊಂಡು ನಿಮ್ಗೆ ಸೋಪ್ ಅವಾಗವಾಗಲೇ ನಾನು ಫ್ರೆಶ್ ಆಗಿ ಸೋಪನ್ನು ಮಾಡ್ಕೊಡ್ತೀನಿ. ಈ ರೀತಿ ಪಿಗ್ಮೆಂಟೇಷನ್ ಸೋಪ್ ಒಂದು ಸೇಲ್ ಆಗ್ತಾ ಐತಿ. ನಿಮಗೆ ಬೇಕಿದ್ರೆ ಬೇರೆ ಮಂಜಿಸ್ಟಾ ಸೋಪು ಅದೆಲ್ಲ ಯಾವುದು ಬೇಕು ಅಂತ ಹೇಳಿ ನನಗೆ ಹೇಳಿದ್ರೆ ಅಂದ್ರೆ ನಾನು ಅದನ್ನು ಅವಾಗಲೇ ನಿಮ್ಗೆ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಸ್ವಲ್ಪ ಇಷ್ಟ ಆಗಿದೆ ಅಂತ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.